ಏನ್ ಬೇ ಆ ಯಾರವ ಮಾಡ್ಕೋತಾರ ಮದ್ವಿ ಸುಮ್ಮನೆ ವಿಚಾರ ಮಾಡಕತ್ತೀನಿ ನೀನು ಸುಮ್ಮನಿರವ ಏನೋ ಒಂದು ಮನುಷ್ಯ ಪ್ರಯತ್ನ ಪಡೋದ್ರಾಗ ಏನ್ ತಪ್ಪೈತಿ ಹಾಗಲ್ಲ ಅಂತೇಳಿ ನಾವು ಕೈ ಚಲ್ಲಿ ಕುಂತ್ರೆ ನಡೆಯಲ್ಲ ಏನ ಹೆಂಗಾರ ಒಂದು ಮದ್ವೆ ಮಾಡಲೇಬೇಕು ಅಷ್ಟು ಸುಲಭಕ್ಕೆ ಬಿಟ್ರೆ ಆಗಲ್ಲ ಏನು ಹಿಂಗೆ ಜೀವನ ಪೂರ್ತಿ ಇರ್ಬೇಕಂತ ತೀರ್ಮಾನ ಮಾಡಿಯನ ಅದನ್ನ ನೋಡ್ಕೊಂಡಿರೋದು ನಮಗೆ ಎಷ್ಟು ಕಷ್ಟ ಗೊತ್ತನ್ ಮನಸ್ಸಿಗೆ ನಿನಗೆ ಅದೆಲ್ಲ ಅರ್ಥ ಆಗಲ್ಲ ಅದು ಸಂಕಟ ಅನುಭವಿಸೋರಿಗೆ ಗೊತ್ತು ನೋಡು ನೀನು ಅವತ್ತು ಒಂದು ಕ್ಷಣ ದುಡುಕಿ ತಗೊಂಡಿದ್ದ ತೀರ್ಮಾನ ಇವತ್ತು ಈ ರೀತಿ ಒಳಗ ಆಗೈತಿ ಎಷ್ಟು ಅನುಭವಿಸಕತ್ತೇವ್ ನೋಡು ಯಾಕೆ ಮತ್ತ ತಂದೆ ತಾಯಿ ಬಡದಾಡ್ತಾರ ಮಕ್ಕಳಿಗೆ ಒಳ್ಳೆ ಜೀವನ ಸಿಗ್ಲಿ ಅವು ನಮ್ಗೆ ಹೇಳ್ದಂಗೆ ಕೇಳಲಿ ಅಂತೇಳಿ ನಾವು ಹೇಳ್ದಂಗೆ ಕೇಳ್ರಿ ಅಂತ ಎದಕ್ಕೆ ಬಡದಾಡ್ತೇವೆ ನಾವು ತಂದೆ ತಾಯಿ ಏನ ಹಿಂಗೆ ಏನಾರ ಮಾಡ್ಕೊಂಡು ಕುಂದಿರ್ತೀರ ಅಂತೇಳಿ ಎಷ್ಟ ಮಂದಿ ಏನ ಇದ್ರ ಪಾರಾಗರ ಬರೀ ಸಿಕ್ಕೊಂಡು ಸಾಯಾರ ಬಾಳ ತಪ್ಪಾಗೈತವ ನನ್ನಿಂದ ಬಹಳ ದೊಡ್ಡ ತಪ್ಪಾಗೈತಿ ಒಂದೇದ್ನ ಹಿಂಗಾದ್ಗುಟ್ಲೆ ಅಲ್ಲೇ ಎಲ್ಲರ ಕೆರೆನ ಬಾವಿನ ನೋಡ್ಕೋಬೇಕಿತ್ತು ಹೊಳ್ಳಿ ಬಂದು ದೊಡ್ಡ ತಪ್ಪು ಮಾಡಿದೆ ಪಾಪ ನಿಮಗೂ ಕಿರಿಕಿರಿ ಎಲ್ಲ ನಾ ಸುಮ್ಮನೆ ಅಲ್ಲೇ ಎಲ್ಲಾರ ಸಾತ್ ಬಿಟ್ಟಿದ್ರೆ ಆಗೋಗ್ಬಿಡ್ತಿತ್ತು ಎಲ್ಲ ಒಂದು ಬತ್ತಳ ಅದಾಳ್ ಬಿಡ ಅನ್ಕೊಂಡು ಬೇಡವಾ ಹಂಗೆ ಮಾತಾಡಬೇಡ ಏನು ಮಾಡೋದು ಆಗೋಗೈತಿ ಈಗ ಅದನ್ನೇ ಮನಸ್ಸಿನಾಗ ಇಟ್ಕೊಂಡ್ರೆ ಸರಿ ಹೋಗತ್ತೆ ಹೇಳಿ ನೀನ ನೋಡೋಣ ಇದನ್ನ ಹೆಂಗಾರ ಮಾಡಿ ಬಗೆಹರ್ಸಕ್ಕೆ ನೋಡ್ಬೇಕಷ್ಟೇ ಮತ್ತೇನು ಇಲ್ಲ ನೋಡ್ಬೇಕು ಬಗೆಹರ್ಸಕ್ಕೆ ಅಯ್ಯೋ ದೇವ್ರೆ ಈಗ ಈಕಿಗೆ ಹೇಳೇನಿ ಆಕಿಗೆ ಬಂದಿದ್ಲಲ್ಲ ಚೆನ್ನಾಗಿ ಆಕಿಗೆ ಹೇಳೇನಿ ಒಂದು ತೊಲಿ ಬಂಗಾರದ ಮೇಲೆ ಕೊಡ್ತೇನೆ 2 ತೊಲಿ ಮಟ್ಟ ಆದರೂ ಅಡ್ಡಿ ಇಲ್ಲ 2 ತೊಲಿ ಬಂಗಾರ ಆದರೂ ಕೊಡ್ತೇನೆ ನಿಂಗೆ ಒಟ್ಟು ಹೆಂಗಾರ ಮಾಡಿ ನನ್ನ ಮಗಳಿಗೆ ಒಂದು ಒಳ್ಳೆ ವರ ಹುಡುಕ್ಸು ಅಂತೇಳಿ ಹೌದಾ ಹ್ಞೂ ಹೇಳೀನಿ ಇವ್ರಂದಲ್ಲ ಬೇರೆ ಊರಂದ ಒಂದು ಹುಡುಗ ಐತೆ ಅಂತ ನೋಡ್ತಾಳಂತ ತಂದೆ ತಾಯಿ ಇಲ್ಲದ ನೋಡ್ತೀನಿ ಅಂದಾಳ ತಂದೆ ತಾಯಿ ಇಲ್ಲದಾದ್ರೆ ಏನ ಅದು ಈ ಊರಾಗ ನಿನ್ನ ವಿಚಾರ ಗೊತ್ತಿಲ್ಲದವ ಆದ್ರೆ ಹೆಂಗ ಒಟ್ಟು ನಡೆದು ಹೋಗತಿ ಆಮೇಲೆ ನಿನ್ನ ಮಾತು ಕೇಳ್ಕೊಂಡು ಬಿದ್ದಿರ್ತಾನೆ ಅದಕ್ಕೆ ಏನ ನೀ ತಲೆ ಕೆಡಿಸ್ಕೊಬೇಡ ಮಗಳ ಏನು ಯಾರು ಮಾಡ್ಲಾರ ಜಗತ್ನಾಗ ಏನು ಮಾಡಿಲ್ಲ ಆಗದ ಹೋತು ಇದನ್ನೇ ಬೆಳೆಸ್ಕೊಂಡು ಹತ್ರ ಕುಂದದ್ ಬೇಡ ನೀನು ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ತೀನಿ ಸುಮ್ಮನೆ ಮಾಡು ಒಳ್ಳೆ ಹುಡುಗನ್ ಹುಡುಕೆ ಮದುವೆ ಮಾಡು ಕಾಯ್ತಿರ್ತಾರ ಈಕಿನ ಮದುವೆ ಮಾಡ್ಕೋಬೇಕಂತೇಳಿ ಎದಕ್ರಿ ಹಂಗೆಲ್ಲ ಮಾತಾಡ್ತೀರಿ ಪಾಪ ನೊಂದತ್ರಿ ಅದು ಜೀವ ಈಗೂ ಏನ್ ನಮ್ನಿ ಕಿರಿಕಿರಿ ಅಂದ್ರೆ ಹೆಂಗ್ ನಿಮ್ದು ಅಂದ್ಕೋ ಅಂತ ಯಾರು ಹೇಳಿದ್ರಿಕಿಗೆ ಏನ್ ಅಪ್ಪನ ಸಲುವಾಗಿ ನೊಂದಾಳ ಅವನ್ ಸಲುವಾಗಿ ನೊಂದಾಳ ಏನಾಗಿತ್ತ ಅಂತ ನೊಂದ್ಕೊಳಕ ಪುರಾಕ್ ತಲಿ ಎತ್ಕೊಂಡು ತಿರ್ಗಾಡಕ್ ಆಗ್ಲಾರ್ದಂಗ್ ಮಾಡ್ಯಾಳಿಕಿ ಏನ ಎಲ್ಲಾರು ನಿಂದ್ರಿಸಿ ಕೇಳುವಂಗಾಗಿತ್ತು ನನ್ನ ಬಾಳೆ ಯಾಕೋ ಏನಾತು ಮಗಳದ್ ವಿಚಾರ ಮಾಡಿ ಇಲ್ಲ ಏನಾರ ಅಂತೇಳಿ ಕೇಳುವಂಗ ಆತ್ ನನ್ನ ಬಾಳೆ ಈ ಕೊಬ್ಬೇಕ್ ನೆಟ್ಗೆ ಇದ್ದಿದ್ರ ಇವತ್ ಯಾರ ಕಡೆನ ಮಾತು ಕೇಳೋ ಪ್ರಸಂಗ ನನಗ್ ಬರ್ತಿದ್ದಿಲ್ಲ ಏನ ಯಾರ ಏನಾರ ಕೇಳ್ಗಿಳ್ತಾರ ಏನಂತೇಳಿ ಇದು ತೆಲ್ ತಪ್ಪಿಸ್ಕೊಂಡು ಅಡ್ಡಾಡೋ ಭಾಳ ಆಗೈತೆ ನನಗೆ ಏನು ಉತ್ತರ ಕೊಡ್ಬೇಕನ್ನಂಗಾಗಿ ಅದಕ್ಕೆ ಹೇಳಿದ್ ನಿನಗೆ ಈಕಿನ ಒಳಗೆ ಬಿಟ್ಕೋಬೇಡ ನನಗೆ ಗೊತ್ತಿಲ್ಲಪ್ಪ ಏನ ಅಂತ ಹೇಳ್ತಿದ್ದೆ ನಾನು ಇಂಥ ಮಕ್ಳು ಊಟ ಬದ್ಲಿ ಮಕ್ಳು ಇಲ್ದಂಗಿರೋ ಸುಖ ಅಲ್ಲ ಅದಕ್ಕೆ ಚೆನ್ನಾಗಿ 2 ತೊಲಿ ಬಂಗಾರ ಕೊಡ್ತೀನಿ ಚಲೋ ವರ ಇದ್ರು ನೋಡ್ ಅಂತ ಹೇಳಿ ಏನ ಇವನಿ ಯಾಕಂತ ಕುರ್ಕೊಳಕತ್ತೀರಿ ನೋಡ್ತಾಳ ಬಿಡ್ರಿ ಹೊರಗೆ ಗೊತ್ತಿರ್ತೈತಿ ಹೊರ ಅಡ್ಡಾಡಿ ಮಾಡಿ ಆಕಿಗೆ 4 ಮಂದಿ ಹೋಗ್ತಾಳ ಬರ್ತಾಳ ಎಲ್ಲಿ ಯಾವ ವರ ಇರ್ತೈತಿ ಅಂತ ನೋಡ್ಬೇಕಂತ ಗೊತ್ತಾಗಲ್ಲನ ಎತ್ತ ಒಟ್ಟು ಮಗಳ ಜೀವನ ಏನೋ ಒಂದು ಹಂತ ಕಾಣ್ಲಿ ಅಂತ ಅನ್ನೋದು ಬಿಟ್ಟು 2 ತೊಲಿ ಬಂಗಾರ ಕೊಡ್ತೇನೆ ಅಂದೆಲ್ಲ ಅಂತ ಕೇಳಕತ್ತಿರಲ್ಲ ನೀವು ಮಾಡ್ಬೇಕಾದ ಕೆಲಸ ನಾ ಮಾಡಕತ್ತೀನಿ ಆಯ್ತು ತಪ್ಪು ಮಾಡ್ಯಾಳ ಹಂಗಂತ ಏನಕ್ಕಿನ ಗಲ್ಲಿಗೆ ಇರಿಸ್ತೀರ ಏನು ಹಿಂಗ ಬಿಟ್ಕೊಂಡ್ ಕುಂದಿರ್ತೀರಿ ಒಂದು ವರ ಹುಡುಕ್ತೀನಿ ಅಂದಾಳಿಲ್ಲ ಸುಮ್ಮನೆ ಇರಿ ನೀವು ಅಷ್ಟೇ ತಗ ನಾನು ಹೊಟ್ಟೆ ನನಗೆ ನಿಮ್ದೊಂದು ವರ ತಗ ಮಗಳಲ್ಲನ್ರಿ ಹೊಟ್ಟೆ ಸಂಕಟಕ್ಕೆ ತಪ್ಪಿ ಯಾಕ ಮಗ ಆಗಿದ್ರಿ ಎಷ್ಟು ತಪ್ಪು ಮಾಡಿದ್ರು ನಾವು ಹೊಟ್ಟೆಗೆ ಹಾಕೊಂಡು ಹೋಗಿದ್ದಿಲ್ಲ ಮಗ ಅಂತೇಳಿ ಹಿಂಗೆ ಹೊರಗೆ ಹಾಕ್ಬಿಡ್ತಿದ್ವನ ಮಗಳ ಅಂದ ಪಾತ್ರಕ್ಕೆ ಹಿಂಗ್ ಮಾಡುದನ ನೋಡು ಎಷ್ಟೆಲ್ಲ ಮಾತು ಬರಾಕತ್ತಾವ ಇದ ನಿಮ್ಮ ಅತ್ತಿಗೆಮ್ಮನ ಮಗಳು ಪಾಪ ಮನಿ ಬಿಟ್ಟು ಹೋದ್ರ ಎಷ್ಟು ಮಾತಾಡಿದಿ ನೀನ್ ಆಕಿಗೆ ಎಷ್ಟು ಮಾತಾಡಿದಿ ಅದೆಲ್ಲ ಮರ್ತು ಬಿಟ್ಟೇನ ಓಡಿ ಹೋದ್ಲು ಒಳ್ಳೆ ಬುದ್ಧಿ ಕಲ್ಸಿಲ್ಲ ಆಬೇಕು ಹೊಲಸ್ ಬುದ್ಧಿಗೆ ಹಿಂಗ ಮಾಡೋದು ದೇವ್ರು ನೀನೇನ್ ಅಂದ್ಯಾ ಒಂದ್ ಬಿಟ್ಟೆ ನೀನು ಯಾ ನಮನಿ ಮಾತಾಡಿದಿ ನನಗೇ ಪಾಪ ಅನಿಸ್ತಿತ್ತು ಎಷ್ಟೋ ಸಲ ಥೋ ಏನ್ ಮಾತಾಡ್ತಾಳು ಮರೆ ಈಕಿ ಪಾಪ ಹೆಣ್ಮಗಳಿಗೆ ಅಂತೇಳಿ ಮತ್ತೆ ಈಗ ನಿನಗೊಂದ್ ಮಾತ ಅಂದ ಕೂಡ್ಲೆ ನಿನಗ್ ಬೇಜಾರ ಬಿಡ್ತಲ್ಲ ನಿನಗೆ ನಿಂದಾದ್ರು ಒಂಥರ ಅವ್ರದಾದ್ರು ಇನ್ನೊಂಥರ ನಿನಗೆ ಅಲ್ಲ ಹೌದಪ್ಪ ಹೌದು ಆತೀಗ ಆಗೋತೀಗ ಅದನ್ನೇ ಎಷ್ಟು ಸಲ ಅಂತ ಅಂತೀರಿ ಹೇಳ್ರಿ ನೋಡೋಣ ತಗ ನಿಜವಾಗ್ಲೂ ನಂಗ ಬೇಜಾರಾಗ್ಬಿಡತ್ತಗ ಈ ನಮ್ನಿ ನೀವು ಅನ್ನೋದಕ್ಕತ್ತಾಗ ಅಲ್ಲರಿ ಏನ್ ನಾನು ಮಾಡ್ಬಾರ್ದು ತಪ್ಪು ಮಾಡೇನಿ ಅಂತ ನೀವು ಹಿಂಗ ಮಾಡ್ತಾ ಇದೀರ ಏನೋ ದೇವ್ರಿಗೆ ಗೊತ್ತತ್ತಾಗ ನನಗೂ ಸಾಕಾಗಿ ಹೋಗೈತತ್ತಾಗ ಇನ್ನು ಯಾವ ರೀತಿ ಹೇಳಿ ನಿಮ್ಗೆ ತಗ ಆಯ್ತು ಆಗೋತೀಗ ಅದಕ್ಕೆ ಹಿಂಗನ್ರಿ ನಾನು ಅನ್ಬಾರ್ದಾಗಿತ್ತು ನಮ್ಮ ಅತ್ತಿಗೆ ಮಗಾತ ಏನ್ ನಿಮ್ ಸ್ವಂತ ತಂಗಿಗೆ ಏನೋ ಅನ್ನೇನೋ ಅನ್ನಂಗ ಮಾಡಕತ್ತೀರಿ ನೀವು ಅಂತರೂ ಹೊತ್ತಾಗ ನಿಮ್ ಸ್ವಂತ ತಂಗಿಗೆ ನಾ ಇನ್ನೂ ಏನಾರು ಅಂದಿದ್ರೆ ಏನಿತ್ತ ಏನೋ ಹಣೆ ಬರ ಹೊರಗ್ನವ್ರ ಮ್ಯಾಗಿರೋ ಪ್ರೀತಿ ನಿಮಗೆ ಮನೆಯವ್ರ ಮ್ಯಾಗಿಲ್ಲ ನಿಮಗೆ ಆ ಪರಿ ನಿಮ್ದು ನಮ್ ತಂಗಿಗೆ ಪಾಪ ನೀನೇನು ಅಂದೇ ಇಲ್ಲಲ್ಲ ಒಬ್ರಲ್ಲ ನಮ್ಮ ಅಕ್ಕಂಗ್ಯಾರ ಯಾರು ಬರ್ತಾರ ನಮ್ಮ ಮನೆಗೆ ನಮ್ಮವ್ ಹೋಗಿ ನಮ್ಮ ತಮ್ಮನ ಮನ್ಯಾಗ ಅದಾಳ ನೀ ಕೊಡ ಕಾಟಕ್ ನಾನೇ ಆತವ ಅಲ್ಲೇ ಇರು ಆರಾಮಾಗಿ ನಾನೇ ಬಂದು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಕ್ಕಿಗೆ ಆ ಲೆಕ್ಕಕ್ ನೀ ಮಾಡಿ ಕಿರಿಕಿರಿ ಏನ್ 1-2 ಸಲ ನೀ ಇದು ಮಾಡಿಯ ನೀನ ಹೇಳಿನ ಬರೀ ಜಗಳ ಮಾಡ್ಕೊಂಡ ನಮ್ ತಂಗಿ ಗಂಡನ್ ಬಿಟ್ಟು ಬಂದ್ರ ನೀನ್ ಎಷ್ಟು ಕಿರಿಕಿರಿ ಮಾಡಿದೆ ಆಕಿಗೆ ನೆಮ್ಮದಿ ಕೊಟ್ಟೆ ಆಕಿಗೆ ಇರಾಕ್ ನೀನ
ಅಯ್ಯೋ ಗಂಡನ್ ಬಿಟ್ಟು ಬಂದಿ ನೀ ಹಂತಾಕಿ ನೀ ಹಿಂತಾಕಿ ನೀ ಬಾಳೆ ಮಾಡಕ್ಕೆ ನೀನು ಇಲ್ಲಿ ಬಂದು ವಾಳೆ ಹಾಕೊಂಡು ಜೋಡಿಸ್ಕೊಂಡು ನಿಂತಿ ನೀ ಬಂದಿದ್ದ ನಮ್ಮ ಮನೆಗೆ ದರಿದ್ರ ಹತ್ತಿ ಬಿಟ್ಟತಿ ಹಾಳಾಗಿ ಹೋಗು ಏನ್ ಕೆಲಸ ಐತಿ ಇಲ್ಲಿ ನಿಂದು ಗಂಡ ಮದುವೆ ಆಗಿನ್ ಮುಗೀತು ಅದೇನದ ಅಲ್ಲಿರೋದ ಇಲ್ಲಿರೋದು ಅಂತೇಳಿ ಇಲ್ಲಿ ಓಡಿ ಬಂದಿ ಅಲ್ಲಿ ಎಲ್ಲಾರು ಬಿತ್ತುಕೊಂಡು ಇಲ್ಲೇ ನೀನು ಇಟ್ಟಿ ಏನ ನೋಡ್ಕೊಳಕ್ ಯಾರನಾರ ಹೋಗು ನೀನು ಹಂತಕ್ಕೆ ನಿಮ್ಮ ಮೌನ ಹಂತಕ್ಕೆ ಅಲ್ಲ ಬುದ್ಧಿ ಕಲಿಸ್ತಿಕಿ ಸ್ವಲ್ಪ ತಿಳುವಳಿಕೆ ಬೇಡ ನಿಮ್ಗೆ ಅಂತೇಳಿ ಒಂದ ಎರಡ ನೀನ್ ಅಂದಿದ್ದು ಬಿಟ್ಟಿದ್ದು ಏನ ನೆನೆಸ್ಕೊಂಡ್ರ ಈಗ ನನ್ನ ಮನ್ಸಿಗೆ ಅಷ್ಟು ನೋವಾಕೈತಿ ನಾನು ಅವಾಗ ಯಾಕೆ ಸುಮ್ಮನಿದ್ದೆ ನಿನಗೇನು ನಾ ಹೇಳಲೇ ಇಲ್ಲಲ್ಲ ಅಂತೇಳಿ ನನಗೆ ಈಗ ಒಂದೊಂದ್ಸಲ ಅನಿಸ್ತೈತಿ ನಿಜವಾಗ್ಲೂ ನಾ ಗಂಡ ಅಲ್ಲ ನಾನು ಹೆಂಗ್ಸಾಗ್ಬಿಟ್ಬೇಕಾಗಿತ್ತು ಅಂತದ್ ಗಂಡಸಾಗಿನ್ ನಾನು ನಿನ್ನ ಕೈಯಾಗ ಸಿಕ್ಕೊಂಡು ಹೆಂಗಸಿನ್ಕಿಂತ ಕೀಳಾಗಿನ್ ನಾ ಈಗ ಗೊತ್ತನ ಹೆಣ್ಮಕ್ಳು ಇನ್ನೂ ಒಂದೊಂದ್ಸಲ ಹೊಳ್ಳಿ ಮಾತಾಡ್ತಾರ ನಾನು ಅದನ್ನು ಮಾಡ್ಲಿಲ್ಲಲ್ಲ ಯಾವತ್ತು ಅದೇ ನನಗೆ ಈಗ ನನಗೊಂದ್ ಮನ್ಸಿಗೆ ಅನಿಸ್ತಾ ಇರೋದು ನೀವ್ ಮನುಷ್ಯತ್ವ ಇದ್ದಕ್ಕಿ ನಡ್ಕೊಂಡೇನ ನೀನು ನಿಮ್ ಮನ್ಯಾಗ ನೀನು ಹಂಗ ನಡ್ಕೊಳ್ಳಾರ್ದಕ್ಕಿ ನನ್ನ ಮನ್ಯಾಗ ನಡ್ಕೊಂತೀಯನ ಪಾಪ ನಮ್ ತಂಗಿ ಕಣ್ಣೀರ್ ಹಾಕ್ತ ಅಂತ ಹೊಲಸ್ ಗಂಡನ್ ಕಟ್ಕೊಂಡು ಹೋತವಾಗ ಆಯ್ತತ್ಗೆ ನಾ ಇಲ್ಲಿ ಇರಂಗಿಲ್ ತಗೋ ಅಂತೇಳಿ ಹೋಗೇ ಬಿಡ್ತದ ಪಾಪ ನೀನ್ ಕಿರಿಕಿರಿ ತಡ್ಕೊಳಕ್ ಆಗ್ಲಾರ್ದ. ಹೌದಪ್ಪ ಹೌದು ಅವಾಗ ಅಂದಿ ಅದಕ್ಕೆ ದೇವ್ರಿಗೆ ಮಾಡ್ಯಾನತ್ತ ಎಲ್ಲಾರು ಅದನ್ನೇ ಅನ್ರಿ ಎಲ್ಲಾರು ಅದೇ ಹಳ್ಳಕ್ ಬಿದ್ದಾಗ ಆಳ್ಗೊಂದ್ ಕಲ್ ಅಂತೇಳಿ ಅವಾಗಿನ ಪರಿಸ್ಥಿತಿ ಹಂಗಿತ್ತು ಅಂದೆ ಈಗ ಹಂಗೆ ಐತೆ ಪರಿಸ್ಥಿತಿ. ಈಗ ತಂಗಿಗೆ ಗಂಡನ ಮನಿ ಇತ್ತು ಅದಕ್ಕೆ ಹೋಗಂದೆ ಈಗ ನನ್ನ ಮಗಳನ್ನ ಎಲ್ಲಿ ಕಳ್ಸ್ಬೇಕಂತ ಮಾಡಿರಿ ಗಂಡನ ಮನಿ ಇಲ್ಲ ಅದಕ್ಕೆ ಇಲ್ಲಿ ಇಟ್ಕೊಂಡೇನಿ ಏನ್ ಮಾಡ್ಬೇಕು ದೇವ್ರ ಕಣ್ಣ ಮಣ್ಣು ತುಂಬಲಿ ಒಂದೇ ಮಗಳನ್ನ ಕೊಟ್ಟಾನ ಈಕಿಗೆ ಒಳ್ಳೇದಾದ್ರೂ ನೋಡ್ಬೇಕು ಕೆಟ್ಟದಾದ್ರೂ ನೋಡ್ಬೇಕು ಎಲ್ಲ ನಾವೇ ಅನ್ಭವಿಸ್ಬೇಕಲ್ಲ. ನೀನು ಹೊಲಸ್ ಗುಣಕ್ಕೆ ಇಲ್ಲೋಡಿಲಿ ಈಗ ಒಬ್ಬೇಕೆ ಸಾಕು ನಿನ್ ಬುದ್ಧಿ ಕಲ್ಸಕ ನಮ್ಮ ಪೂರ್ವ ಜನ್ಮದ ಪುಣ್ಯದ ಕರ್ಮಗಳು ಏನಿರ್ತಾವಲ್ಲ ಅದಕ್ ತಕ್ಕಂಗ್ ಮಕ್ಳಕ್ಕವಂತೆ ಯಾವಾಗ್ಲೂ ಗೊತ್ತ ನಿನಗ ಇದನ್ನ ಮರಿಬೇಡ ನೀನು ಯಾವಾಗ್ಲೂ ಆ ಒಂದು ಇದು ಕರ್ಮ ಹೆಂಗಿರ್ತಲ್ಲ ಚಲೋ ಇತ್ತಂದ್ರೆ ಚಲೋ ಮಕ್ಳು ಹುಡ್ತಾವ ಇಲ್ಲ ಅಂದ್ರ ಕೆಟ್ಟ ಮಕ್ಳೇ ಹುಟ್ಟೋದು ಯಾಕೆ ಹೇಳ ಈ ರೀತಿ ನೀನ್ ಯಾವ್ದಾರ ಜಲಂದಾಗ ಯಾರಿಗಾರ ಕಿರಿಕಿರಿ ಮಾಡಿ ಸತ್ತೋಗಿರ್ಬೇಕು ಅವ್ರಿಗೆ ಆ ಜಲಂದ ನಿನಗೇನು ತೊಂದರೆ ಕೊಡಕ್ ಆಗಿಲ್ಲಲ್ಲ ಈ ಜಲಂದ ಮಗಳಾಗಿ ಹುಟ್ಟಿ ನಿನ್ ಕಾಡ್ಸಕತ್ತಾಳ ನಿನ್ ಮನ್ಸಿಗೆ ನೋವು ಮಾಡಕತ್ತಾಳ. ಅಪ್ಪ ನಾನ್ ತಪ್ಪಾಗೈತಪ್ಪ ನೀನು ಮಾತಾಡ್ಬೇಡ. ಅಯ್ಯೋ ದೇವ್ರೆ ಆ ಹುಡುಗಿ ಜನ್ಮ ಯಾಕೆ ಹಿಂಗ್ ತಿಂತೀರಂತ ನೋಡ್ಲಂತ ನಂಗರ ನಿನಗ್ ಬುದ್ಧಿ ಬರಲ್ಲ ನಿನಗೆ ಏನ ಬುದ್ಧಿ ಅದ್ ಯಾವಾಗ ಬರ್ತೈತೆ ದೇವ್ರಿಗೆ ಗೊತ್ತು. ಆಯ್ತದ ಏನ್ ಮಾಡ್ತೀರಾ ತಾಯಿ ಮಗಳು ಕೂಡ ಮಾಡ್ರಿ ನನಗಂತೂ ಇದಕ್ಕೂ ಸಂಬಂಧ ಇಲ್ಲ ನೋಡ್ರಿ ಏನಾರ ಮಾಡ್ಕೊರಿ ನಿಜವಾಗ್ಲು ನಾನು ಹೇಳಿದ ಮಾತು ನೀವು ಕೇಳಲ್ಲ ಅಂದ್ಮೇಲೆ ನಿಮ್ ಕೊಟ್ಟು ಏನ್ ಮಾತಾಡಿದ್ರಿ ಏನ್ ಉಪಯೋಗ. ನಿಮ್ಮ ಅಪ್ಪ ಮಗಳ ಕೈಯ ಸಿಕ್ಕೊಂಡು ನಾ ಸಾಯಕತ್ತೇನಿಲ್ಲ ಅದಂತರೂ ನಿಜ ನನ್ನ ಕರ್ಮ ಏನ್ ಮಾಡ್ಬೇಕು ಎಲ್ಲ ಅನ್ಭವಿಸ್ಬೇಕಂತ ಬರ್ದ್ಬಿಟ್ಟತ್ತಲ್ಲ ಹಣೆ ಬಾರ್ದಾಗ. ಯಾಕ ಚಂದ್ರಕ್ಕ ಇಲ್ಲಿ ಹತ್ಕೊಂತ ಕುಂತಿ ಹಿಂಗ ಯಾಕ ಮಗನ ಬಗ್ಗೆ ಏನು ವಿಚಾರ ಗೊತ್ತಾಗಿಲ್ಲನಾ ಏನ್ ಗೊತ್ತಾಗತ್ತೆ ಏನವ ಏನು ವಿಚಾರ ಗೊತ್ತಾಗಿಲ್ಲ ನೋಡು ಏನ್ ಮಾಡ್ಬೇಕತ್ ನನ್ನ ಹಣೆ ಬಾರನ ಬರಬರಿ ಇಲ್ಲಲ್ಲ. ಮಾಯಾಂಗಿನಿ ಎಲ್ಲಿದ ಬಂದ್ಲ ಏನ ಹಾರಿಸ್ಕೊಂಡು ಹೋದ್ಲ ಯವ್ವ ನನ್ನ ಮಗನ ಗಿಣಿ ಸಾಕಿದಂಗೆ ಸಾಕಿದ್ದೆ ಗಿಡಗರ ಕೈ ಕೂಡ ಬಾಳೆ ಆತ ಯವ್ವ ನಂದು ನನ್ನ ಮಗ ಇನ್ನ ಬರ್ಲಿಲ್ಲಲ್ಲ ಯವ್ವ ನನ್ನ ಮಗ ಅದೆಂತ ಮೋಡಿ ಹಾಕಿರ್ಬೇಕಂಗಾರೀಕಿ ನನ್ನ ಮಗ ಎಲ್ಲಿ ಹೋದ್ರು ಒಂದು ದಿನ ಬಿಟ್ಟು ನಾನು ಇರ್ತಿದ್ದಿಲ್ಲ ಯವ್ವ ಈಗ ನೋಡ ಬರೀ 3 ದಿನ ಆಗಕ್ ಬಂದ್ರು ನನ್ನ ಮಗನ ಸುಳಿವಿಲ್ಲ ಎಲ್ಲಿ ಹೋಗ್ಯಾಳು ಏನ್ ಮಾಡಾಕತ್ತಾರೋ ಅನ್ನೋದೇ ನನಗೊಂದು ದೊಡ್ಡ ಯೋಚನೆ ಆಗಿಬಿಟ್ಟತಿ ಎಲ್ಲ ನನ್ನ ಹಣೆ ಬಾರ. ನಾನು ನಿಮ್ಗ ಒಂದು ಮಾತು ಹೇಳೇನ ಏನ ಯಾಕ ಹೇಳಿ ಕೇಳ್ತೇನೆ ನಿನ್ಗೇನ ನಿನ್ನ ಮಗ ನೀನು ಅಂತೇಳಿ ಬರ್ಬೇಕು ಅಷ್ಟ ಹೌದಲ್ಲ. ನನ್ನ ಮಗ ನನ್ನ ಅಂತೇಳಿ ಬರ್ಬೇಕಷ್ಟ ಮತ್ತೇನಿಲ್ಲ. ಹಂಗಾರ ಒಂದು ಮಾತು ಹೇಳ ಅಲ್ಲೇ ಬಾಜು ಇದ್ರಾಗ ಬಾಯ ಬರೋಲ್ದಲ್ಲವ ಕರಡಿ ಕೊಪ್ಪದಾಗ ಅಲ್ಲೇ ಒಬ್ರು ಅದಾರ ಹೋಗಿ ಬರೋಣಂತ ಅವ್ರ ಕಡೆ ಏನು ಅದು ಆಕತಿ ಕೆಲಸ ಆಕತಿ. ಏನು ಹೇಳಕತ್ತಿ ಅಕ್ಕ? ಹ್ಞೂನೇ ಅಲ್ಲಿ ಹೋಗೋಣಂತ ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಡೆಯೋಣಂತ ನೀ ತಲೆ ಕೆಡಿಸ್ಕೊಬೇಡ. ಏನು ನಿನ್ನ ಮಗ ನಿನ್ನ ಅಂತೇಳಿ ಬರ್ಬೇಕು ಅಷ್ಟೇ ಹೋದಲ್ಲ. ನನ್ನ ಮಗ ನನ್ನ ಅಂತೇಳಿ ಬರ್ಬೇಕು ಏನಾದ್ರೂ ನಮಗೆ ಏನಾಗಬೇಕಾಗೈತಿ ಅಷ್ಟೇ. ಹೌದು ನನ್ನ ಮಗ ನನ್ನ ಮಾತು ಕೇಳ್ತಾನ ಹಂಗಾರ ಹಿಂಗೆ ಮಾಡಿದ್ರೆ ಒಟ್ಟು ನನ್ನ ಮಗ ನನ್ನ ಮಾತು ಕೇಳ್ತಾನೆ ನೀ ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಬೇಡ. ಮತ್ತೆ ನಾನು ಮಾಡಿದ್ದೇನಂತ ಮಾಡಿ ಅದಕ್ಕೆ ನನ್ನ ಮಗ ನನ್ನ ಮಾತೇ ಕೇಳ್ತಾನ ಹಂಗಾರ ಸರಿ ಆಯ್ತಕ್ಕ. ನಾ ಯಾರ ಮುಂದೆ ಇದನ್ನು ಉಸುಲು ಹೊಡೆಯಲ್ಲ ನೀ ಎಂದು ಹೇಳ್ತೀಯಲ್ಲ ಅಂದು ಹೋಗೋಣಂತ ಆತ ಏನು ಸರಿ ಹಂಗಾರ ತಲೆ ಕೆಡಿಸ್ಕೊಬೇಡ. ದೇವ್ರೆ ನಾ ಇದನ್ನು ಮೊದಲೇ ಹೇಳೋಣ ಅಂದೆ ಮತ್ತು ಯಾಕೆ ಬೇಕಂತ ಸುಮ್ಮನಾಗಿದ್ದೆ ಅಷ್ಟೆ. ಮೊದಲೇ ಹೇಳ್ಬಾರ್ದೆ ನೀವ ಇಷ್ಟೊತ್ತಿಗೆ ಆಗ ಹೋಗ್ಬಿಟ್ಟಿರ್ತಿತ್ತು. ತಲೆ ಕೆಡಿಸ್ಕೊಬೇಡ ಏನು ನಾ ಎಲ್ಲ ಇದನ್ನು ಕೆಲಸ ಮಾಡ್ತೀನಿ ಸುಮ್ಮನಿರು. ಮತ್ತು ನಂಗೇನು ಕೊಡ್ತಿ? ಅಯ್ಯಕ್ಕ ನಂಗೇನು ಕೊಡ್ತಿ ಅಂತೀ ಅಲ್ಲೇವ ಏನು ಬೇಕು ಹೇಳಿ ಹೋಲತ್ತ ಎತ್ತಾಗ ಒಟ್ಟು ನನ್ನ ಮಗ ನನ್ನ ಅಂತೇಳಿ ಬಂದ್ರೆ ಅಷ್ಟೇ ಸಾಕು. ಏನು ಕೊಡಲಿ? ಕೊಡೋವಂತ ತಗೋ ನಾ ಫಸ್ಟ್ ಅಲ್ಲಿ ಹೋಗಿ ಬರೋಣಂತ ಆಮೇಲೆ ವಿಚಾರ ಮಾಡಕ್ಕೆ ಬರ್ತೈತಿ. ಸುಳ್ಳ ಈಗಿರ್ತ ಯಾಕೆ ಮಾತಾಡೋದು? ಹಂಗಾರ ಸರಿ ಬರ್ಲ್ಯಾ? ಮತ್ತು ನಾ ಹಿಂಗಂದೆ ಅಂತ ಯಾರ್ದಾರ ಮುಂದೆ ಹೇಳ್ಬೇಡವಾ ತಾಯಿ. ಏನಿಲ್ಲ ಆಮೇಲೆ ನನ್ನ ಗತಿ ಇಲ್ಲ ಯಾರ ಮುಂದೆ ಹೇಳೋದಿಲ್ಲ ನೀ ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೊಬೇಡ. ನನ್ನ ಮಗ ನನ್ನ ಅಂತೇಳಿ ಬರ್ತಾನೆ ಹಂಗಾರ ಏನು ಬೇಕಾದಾಗೋಲ್ತಕ್ಕ ನನ್ನ ಮಗ ನನ್ನ ಅಂತೇಳಿ ಬರಕ್ಕೆ ಯಾರಿಗೇನಾದ್ರೂ ನನಗೇನಾಗಬೇಕಾಗೈತಿ. ಚಲೋ ಆಯ್ತು ಬಿಡ ಯಾಕೆ ಇದನ್ನು ಹೇಳಿದ್ದೆ. ಅಲ್ಲಿ ಲೀಲಿ
ಓ ನನ್ನ ಬಂಗಾರ ಮಕ್ಕೊಂಡತ್ತವ ಇದು. ಕಸ್ತೂರಿ ನೀನು ಹಂಗಾಯ್ತು ನೋಡಿ ಸೇಮ್. ನನಗೆ ನಿಂದು ಹೊಟ್ಟಿಕೋದು ತೆಗಿತಾರ ಕೂಸಿನ ಅಂದ್ಬಿಟ್ಲೆ ಎದ್ಯಾಗ ಎದಿನ ಇರಲಿಲ್ಲ. ನಾನು ಹೊಟ್ಟೆ ರುಮ್ಮ ಅಂದಿತ್ತು ಕರೆನ. ಪಾ ದೇವ್ರೆ, ಎಲ್ಲ ಒಟ್ಟು ದೇವ್ರ ದಯದಿಂದ ಒಂದು ಒಳ್ಳೇದಾತಲ್ಲ, ಅಷ್ಟೇ ಸಾಕು. ಅದು ಎಷ್ಟು ದೇವ್ರು ಬೇಡ್ಕೊಂಡೇನೆ ನನಗೆ ಗೊತ್ತಿಲ್ಲ. ನಿನಗೇನಾರು ಆಗಿದ್ರೆ ಮಾತ್ರ ನಾ ಜೀವ ಧರಿಸ್ಲೇ ಇರ್ತಿದ್ದಿಲ್ಲ ಬಿಡು. ಹಾಗೆಲ್ಲ ಯಾಕೆ ಅನ್ಕೊಂತೀರಿ? ಏನೂ ಆಗಿಲ್ಲಲ್ಲ ದೇವ್ರ ದಯದಿಂದ, ಎಲ್ಲ ಒಳ್ಳೇದ ಆತಲ್ಲ. ಇಲ್ಲ ರೀ, ಯಾಕೆ ಎದ್ದೇಳಕ್ಕೆ ಆಗವಲ್ತ್ರಿ? ಇಲ್ಲ ಇಲ್ಲ, ಡಾಕ್ಟ್ರು ಹೇಳ್ಯಾರ 2 ದಿನ 3 ದಿನ ಸ್ವಲ್ಪ ಹೊಲಿಗೆ ಹಾಕಿರ್ತಾರಲ್ಲ, ಹೇಳಕ್ಕಾಗಲ್ಲಂತ. ಕಸ್ತೂರಿ ಈಗ ಹೆಂಗೆ ಅನ್ಸಕತ್ತೈತವ? ಚೂರು ಆರಾಮ್ ಅನ್ಸತ್ರಿ ಅತ್ತಿಯರ. ಯಾಕೆ ಹೊಟ್ಟೊಂದು ಜಗ್ಗಿಸ್ಬಿಟ್ಟತಿ. ಇಲ್ಲವಾ, ಈಗ ಸದ್ಯಕ್ಕೆ ಏನೋ ಕೊಡಬೇಡ ಅಂದಾರ ನಿಂಗೆ. ಅದೇನವ, ನಮಗೂ ಇದೆಲ್ಲ ಮೊದಲನೇ ಸಲ ನೋಡಿದ್ದೆ. ನಾವೆಲ್ಲ ಮನ್ಯಾಗ ಹೆರಿಗೆ ಆದವ್ರು, ನಮ್ಗೆ ಇವೆಲ್ಲ ಹಿಂಗೆ ಇದು ಮಾಡೆಲ್ಲ ಗೊತ್ತರ ಇಲ್ಲ ನಮ್ಗೆ, ಹೌದಿಲ್ಲ? ಒಂಥರ ನಮಗೆ ಇದು ಹೊಸಾದ ಅನ್ಸಕತ್ಬಿಟ್ಟತಿ. ಏನು ಹೇಳ್ಬೇಕನವ ಇದಕ್ಕೆ? ಡಾಕ್ಟರ್ ಸತಿಗೆ ಏನೋ ಒಂದಕ್ಕೆ ಬಂದರು, ನಮ್ಮನ್ನ ಕರ್ರಿ ನಮ್ಮ ಕಡೆದವ್ರು ಬರ್ತಾರ ಅಂತ ಹೇಳಿದ್ರೆ ನಾವು ಎಬ್ಸ್ಬಾರ್ದಂತ. ಆಮೇಲೆ ಭಾಳ ಹುಷಾರಿರ್ಬೇಕಂತ ಈಗ. ಹೌದಾ? ಸರಿ. ಆಮೇಲೆ ಒಟ್ಟ ಅನ್ನ ಕೊಡಬೇಡ ಅಂದಾರ. ಅದು ಹೊಲಿಗೆ ಹಾಕ್ಯಾರಲ್ಲ, ಅವೇನೋ ಕೀವಕತ್ತಂತ, ಅನ್ನ ಕೊಡಬೇಡ ಅಂತ ಹೇಳ್ಯಾರವ. ಹೌದಾ? ಅಯ್ಯೋ ದೇವ್ರೇ, ತ್ರಾಸ ಮಾಡ್ಕೊಬೇಡ. ನಾವೆಲ್ಲರೂ ಅದೇವಿ ಇಲ್ಲಿ. ಆಮೇಲೆ ಈ ಥರ ಆದ್ರೆ ಕಾಸ್ಕೊಳಕ್ಕೂ ಬರಲ್ಲವ. ಅಷ್ಟು ದಬ್ಬ ಗಿಬ್ಬಿದ್ದು ಹೊಟ್ಟೆ ಅದು ಹಿಂಗೆಲ್ಲ ಹೊಲಿಗಿದಾಕವು. ಹಂಗಾಲ್ ಕಾಸ್ಕೋಬೇಕು. ಆಮೇಲೆ ಅಷ್ಟೇ ಒಂದು ಸ್ವಲ್ಪ ಮಕ ಕೈ ಕಾಲು ಅಷ್ಟೇ ಕಾಸ್ಕೊರಿ ಅಂತ ಹೇಳಿದ್ರು ಅವರು. ಹೌದಾ? ಒಟ್ಟು ಏನಾರ ಆಗಲಿ, ನೀವೊಂದು ಆರಾಮದಿಯಲ್ಲ ಅಷ್ಟೇ ಸಾಕು. ಒಂದು ಗಂಡ ಇದೊಂದು ಹೆಣ್ಣು ಆತಲವ, 2 ಮಕ್ಳು. ಈಗ ಬರ್ತಾರಂತ ಡಾಕ್ಟ್ರ್, ಬಂದು ಇನ್ನೇನು ಪರೀಕ್ಷೆ ಮಾಡ್ತೀನಿ ಅಂತ ಹೇಳೋಗ್ಯಾರ. ಆದರೂ ಹೆಣ್ಮಗಳು ಭಾಳ ಚಲೋ ಅದಾಳ ಡಾಕ್ಟ್ರತಿ, ಭಾಳ ಚಲೋ ಅದಾಳ ಬಿಡ. ಗಂಡ ಹೆಂಡತಿ ಇಬ್ರು ಡಾಕ್ಟರ್ ಅದಾರ. ಅವ್ರು ಮಾತಾಡತ್ತಿದ್ರಲ್ಲ, ಹಾಂ ಸರ್, ಆಮೇಲೆ ಗೊತ್ತಾಯ್ತು ನನಗೆ ಇಬ್ರು ಗಂಡ ಹೆಂಡತಿ ಅಂತೇಳಿ. ಭಾರಿ ಬಿಡ, ಒಬ್ರಿಗೊಬ್ರಿಗೆ ಸೂಜಿ ಕೊಟ್ಕೊಂತ ಭಾರಿ ಇರ್ತಾರೆ.